ಈಗ ನೋಡಿ ಬರೋದಿಲ್ಲಿ ಮೇನ್. ಈಗ ಇವ್ರ ನಡಬರ್ಕೆ ಇರ್ತಕ್ಕಂಥ ಸಂಬಂಧ ಏನು ಸಂಬಂಧ ಇದೆ ಏನು ಸಂಬಂಧ ಇದೆ, ಯಾವುವು ಈ ಕೋಫಿಷಿಯಂಟ್ಗಳ ಮಧ್ಯೆ ಮತ್ತು ಈ ಝೀರೋಸ್ ಮಧ್ಯೆ ಏನು ರಿಲೇಷನ್ ಇದೆ ಅದನ್ನು ತಿಳ್ಕೊಳ್ಳೋಣ. ಓಕೆ, ಅದನ್ನು ತಿಳ್ಕೊಳ್ಬೇಕಿತ್ತಂದರೆ ಫಸ್ಟು ಈ ಸ್ಲೈಡನ್ನು ನೋಡಿ. ಈ ಸ್ಲೈಡ್ ಇದೆ ಅಲ್ವಾ, ಈ ಸ್ಲೈಡನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಇಲ್ಲಿ. ಓಕೆ, ಓಕೆ ನಾನೇ ಬರೆದು ಬಿಡ್ತೀನಿ. ಕೋಎಫಿಷಿಯಂಟ್ ಆಯಿತಾ, ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ ರಿಲೇಷನ್. ಹೆಡ್ಡಿಂಗ್ ಹಾಕೊಳ್ಳಿ, ಝೀರೋಸ್ ಆ್ಯಂಡ್ ಓಕೆ ಆ್ಯಂಡ್ ಕೋಎಫಿಷಿಯಂಟ್ಸ್ ರಿಲೇಷನ್. ಓಕೆ, ಝೀರೋಸ್ ಮತ್ತು ಕೋಎಫಿಷಿಯಂಟ್ನ ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಝೀರೋಸ್ ಅಂದರೆ ಯಾವ ಬರುತ್ತೆ ನನಗೆ, ಅಲ್ಫಾ ಬೀಟಾ ಗಾಮ. ಝೀರೋಸ್ ಅಂದರೆ ಏನು ಬರುತ್ತೆ, ಅಲ್ಫಾ ಬೀಟಾ ಗಾಮ ಬರುತ್ತೆ. ಕೋಎಫಿಷಿಯಂಟ್ಸ್ ಅಂದರೆ ಏನು ಬರುತ್ತೆ, ಕೋಎಫಿಷಿಯಂಟ್ಸ್ ಅಂದರೆ ಏನು ಬರುತ್ತೆ, ಎ ಬಿ ಸಿ ಡಿ. ಹೌದಾ, ಇವು 4 ಬರುತ್ತೆ. ಲೀನಿಯರ್ ಇತ್ತಂದರೆ ಎ ಅಷ್ಟೇ ಇರುತ್ತೆ, ಬಿ ಸಿ ಡಿ. ಲೀನಿಯರ್ ಇತ್ತಂದ್ರೆ ಇವೆರಡು. ಓಕೆ, ಇವೆರಡು ಲೀನಿಯರ್ಗೆ, ಇವೆರಡು ಕ್ವಾಡ್ರಟಿಕ್ಗೆ, ಇವೆಲ್ಲಷ್ಟೇನಾಗುತ್ತೆ ಕ್ಯೂಬಿಕ್ಗೆ ಬರುತ್ತೆ. ಸರಿನಾ? ಈಗ ಇವ್ರ ನಡುವೆ ಇರತಕ್ಕಂಥ ರಿಲೇಷನ್ ನೋಡಿ, ಇವ್ರ ನಡುವೆ ಇರತಕ್ಕಂಥ ರಿಲೇಷನ್ ಈಗೇನಿದೆ, ಫಸ್ಟು ಲೀನಿಯರ್ ಬರೋಣ. ಲೀನಿಯರ್ದೇನಿಲ್ಲ, ಚಿಕ್ಕದಾಗಿರುತ್ತೆ. ಓಕೆ, ಇಲ್ಲೇ ಬರೆದ್ಬಿಡೋಣ ಲೀನಿಯರ್. ಓಕೆ, ಲೀನಿಯರ್ ಅಂದರೆ ಝೀರೋಸ್ ಎಷ್ಟಿರುತ್ತೆ, 1 ಇರುತ್ತೆ. ಸೊ ಇದನ್ನು ರಿಪ್ರೆಸೆಂಟೇಷನ್ ಏನಿರುತ್ತೆ, ಎ ಎಕ್ಸ್ ಪ್ಲಸ್ ಬಿ. ಓಕೆ, ಎ ಎಕ್ಸ್ ಪ್ಲಸ್ ಬಿ ಇರುತ್ತೆ. ಈಗ ನೋಡಿ ಇಲ್ಲಿ ಎಕ್ಸ್ ಜೊತೆ ಎಷ್ಟಿದೆ, ಎಕ್ಸ್ ಜೊತೆ ಎಷ್ಟಿದೆ, ಒಂದಿದೆನಾ? ಹೌದಾ, ಎಕ್ಸ್ ಜೊತೆ ಇರ್ತಕ್ಕಂಥ ಕೋಎಫಿಷಿಯಂಟ್ ಏನಿದೆ, ಒಂದಿದೆ. ಸೊ ಇದನ್ನು ಅಲ್ಫಾ ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಸೊ ಇದರಲ್ಲಿ ಏನಿರುತ್ತೆ, ಅಲ್ಫಾ ಈಕ್ವಲ್ ಟು ಎ ಈಕ್ವಲ್ ಟು ಓಕೆ ಇದೇನಿರುತ್ತೆ, ಕೋಎಫಿಷಿಯಂಟ್ ಆಫ್ ಓಕೆ ಏನಿರುತ್ತೆ, ಇದು ಕೋಎಫಿಷಿಯಂಟ್ ಆಫ್ ಎಕ್ಸ್. ಓಕೆ, ಇಷ್ಟು ಏನು ಲೀನಿಯರಲ್ಲಿ. ನೆಕ್ಸ್ಟು ಕ್ವಾಡ್ರಟಿಕಲ್ ಬಂದಾಗ, ಝೀರೋಸ್ ಏನಿರುತ್ತೆ, ಇಲ್ಲೇ ಝೀರೋಸು ಎಷ್ಟಿರ್ಬೋದು, ಮ್ಯಾಕ್ಸಿಮಮ್ ಝೀರೋಸ್ ಹೇಳ್ಕತ್ತೀನಿ. ಸೊ ನಾನು ಒಂದು ಕೆಲಸ ಮಾಡ್ತೀನಿ, ಝೀರೋಸ್ ಬದಲು ಏನು ಮಾಡ್ತೀನಿ, ಡಿಗ್ರಿಯಿಂದ ರಿಪ್ರೆಸೆಂಟ್ ಮಾಡ್ತೀನಿ. ಓಕೆ, ಇಲ್ಲಿ ಡಿಗ್ರಿ ಇರುತ್ತೆ. ಓಕೆ, ಇಲ್ಲಿ ಕೂಡ ಏನು ಬರುತ್ತೆ, ಡಿಗ್ರಿ ಬರುತ್ತೆ. ಓಕೆ, ಝೀರೋಸ್ ಅಂದರೆ ಸ್ವಲ್ಪ ಕಷ್ಟನ ಆಗ್ಬೋದು. ಸೊ ಡಿಗ್ರಿ ಏನಿರುತ್ತೆ, ಇಲ್ಲಿ 2 ಇರುತ್ತೆ. ಸೊ ಇದನ್ನು ರಿಪ್ರೆಸೆಂಟ್ ಮಾಡೋದು ಹೆಂಗೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಹೌದಾ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಬರುತ್ತೆ. ಈಗ ಇದು ಎ ಬಿ ಇದೆ ಅಲ್ವಾ, ಈ ಎ ಮತ್ತು ಬಿ ಇಂದ ಇದರ ಝೀರೋಸ್ ಏನು ಬರುತ್ತೆ, ಲೀನಿಯರ್ಗೆ ಓನ್ಲಿ 1 ಇತ್ತು, ಆಲ್ಫಾ ಇತ್ತು. ಕ್ವಾಡ್ರಟಿಕ್ಗೆ ಏನಿರುತ್ತೆ, ಝೀರೋಸು ಆಲ್ಫಾ ಮತ್ತು ಬೀಟಾ 2 ಇರುತ್ತೆ ಅಲ್ವಾ, ಆಲ್ಫಾ ಮತ್ತು ಬೀಟಾ ಇರುತ್ತೆ. ಹೌದಾ, ಆಲ್ಫಾ ಮತ್ತು ಬೀಟಾ ಇರುತ್ತೆ. ಸೊ ಆಲ್ಫಾ ಮತ್ತು ಬೀಟಾ ನಡುವೆ ರಿಲೇಷನ್ ಇರುತ್ತೆ. ಇದು ಆಲ್ಫಾ ಪ್ಲಸ್ ಬೀಟಾ ಇದೆ ಅಲ್ವಾ, ಆಲ್ಫಾ ಪ್ಲಸ್ ಬೀಟಾ ಈಸ್ ಮೈನಸ್ ಬಿ ಬೈ ಎ ಇರುತ್ತೆ. ಆಲ್ಫಾ ಬೀಟಾ ಇದೆ ಅಲ್ವಾ, ಇದು ಬಿ ಏನಿರುತ್ತೆ. ಓಕೆ, ಸಮಥಿಂಗ್ ಇಲ್ಲಿ ನೋಡೋಣ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಏನಿದೆ ಮೈನಸ್ ಬಿ ಬೈ ಎ, ಆಲ್ಫಾ ಬೀಟಾ ಏನಿದೆ ಸಿ ಬೈ ಎ ಇರುತ್ತೆ. ಓಕೆ, ಸೊ ಆಲ್ಫಾ ಇಂಟು ಬೀಟಾ ಏನಿರುತ್ತೆ, ಸಿ ಬೈ ಎ. ಸರಿನಾ? ಅಂದರೆ ಇದ್ರ 2 ಝೀರೋಸನ್ನು ಕೂಡಿಸಿದಾಗ ನನಗೆ ಮೈನಸ್ ಬಿ ಬೈ ಎ ವ್ಯಾಲ್ಯೂ ಬರುತ್ತೆ. ಆಲ್ಫಾ ಇಂಟು ಬೀಟಾ ಮಾಡಿದಾಗ ಏನು ಬರುತ್ತೆ, ಸಿ ಬೈ ಎ ವ್ಯಾಲ್ಯೂ ಬರುತ್ತೆ. ಓಕೆ, ಇಲ್ಲಿ ಮೈನಸ್ ಸಿಂಬಲ್ ಇದೆ, ಇಂಪಾರ್ಟೆಂಟು. ಓಕೆ, ಇಲ್ಲೇನಿದೆ, ಮೈನಸ್ ಸಿಂಬಲ್ ಇದೆ, ಇದು ಇಂಪಾರ್ಟೆಂಟು. ಬಟ್ ಇಲ್ಲಿ ಮೈನಸ್ ಸಿಂಬಲ್ ಇಲ್ಲ ನೋಡಿ, ಬಿ ಮುಂದೆ ಪ್ಲಸ್ ಸಿಂಬಲ್ ಇದೆ. ನಾನು ತೊಗೊಂಡಿರ್ತಕ್ಕಂಥ ಬಿ ವ್ಯಾಲ್ಯೂ ಪಾಸಿಟಿವೇ, ಬಟ್ ಇಲ್ಲಿ ರಿಪ್ರೆಸೆಂಟ್ ಮಾಡಬೇಕಾದ್ರೆ ಏನು ಬರುತ್ತೆ, ಮೈನಸ್ ಬರುತ್ತೆ. ಮೈನಸ್ ಏನಾಗುತ್ತೆ, ಬರುತ್ತೆ. ಓಕೆ, ಈಗ ಬಿ ಅಂದ್ರೇನು, ಬಿ ಅಂದರೆ ಕೋಎಫಿಷಿಯಂಟ್ ಆಫ್
ಎಕ್ಸ್ ಹೌದಾ, ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಹೌದಾ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಇದು ಸಿ ಅಂದ್ರೇನು ಕಾನ್ಸ್ಟೆಂಟ್. ಓಕೆ, ಇಲ್ಲಿ -1 ಬರುತ್ತೆ, ಮೈನಸ್ ಡಿವೈಡ್ ಬೈ ಇದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಗೊತ್ತಾಯ್ತಾ? ಜಸ್ಟ್ ಇವು ರಿಪ್ರೆಸೆಂಟೇಷನು ಈ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ. ಇವ್ರನ್ನ ಏನಿದೆ ಡಿರೈವೇಷನ್ ಇದೆ. ಓಕೆ, ಬಟ್ ಅದು ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಓಕೆ, ನಮ್ಮ ಸಿಲೆಬಸ್ಸಲ್ಲಿ ಡಿರೈವೇಷನ್ ಇಲ್ಲ. ಬಟ್ ನೀವು ಇದನ್ನು ಏನು ಮಾಡ್ಬೋದು, ವೆರಿಫೈ ಮಾಡ್ಬೋದು. ಓಕೆ, ವೆರಿಫೈ ಮಾಡೋದನ್ನ ಇದರ ಮುಖಾಂತರ ಮಾಡ್ತೀವಿ, ಎಕ್ಸಾಂಪಲಲ್ಲಿ ಮಾಡ್ತೀವಿ. ಈಗ ಫೈನಲ್ ಆಗಿ ಕ್ಯೂಬಿಕಲ್ಲಿ ಡಿಗ್ರಿ ಏನಿರುತ್ತೆ 3 ಇರುತ್ತೆ. ಇದು ಝೀರೋಸ್ ಏನು ಬರುತ್ತೆ, ಆಲ್ಫಾ ಬೀಟಾ ಮತ್ತು ಗಾಮಾ ಬರುತ್ತೆ. ಓಕೆ, ಆಲ್ಫಾ ಬೀಟಾ ಗಾಮಾ ಬರುತ್ತೆ. ಸೊ ಇದರಲ್ಲಿ ಏನಿರುತ್ತೆ ಆಲ್ಫಾ ಪ್ಲಸ್ ಬೀಟಾ. ಓಕೆ, ಇದರ ರಿಪ್ರೆಸೆಂಟೇಷನ್ ಬರೋಣ. ರಿಪ್ರೆಸೆಂಟೇಷನ್ ಏನಿರುತ್ತೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಓಕೆ, ಇದರ ರಿಪ್ರೆಸೆಂಟೇಷನ್ ಒಂದು ಕ್ಯೂಬಿಕ್ ಪಾಲಿನೋಮಿಯಲ್ ರಿಪ್ರೆಸೆಂಟೇಷನ್ ಆಯಿತು. ಈಗ ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ. ಓಕೆ, ಇದನ್ನು ಸಮ್ ಆಫ್ ಝೀರೋಸ್ ಅಂತ ಕೂಡ ಹೇಳ್ತಾರೆ. ಓಕೆ, ಇದನ್ನು ಕೂಡ ಸಮ್ ಆಫ್ ಝೀರೋಸ್, ಇದನ್ನು ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಹೇಳ್ತಾರೆ. ಓಕೆ, ಇದನ್ನೇನಂತಾರೆ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕೂಡ ಹೇಳ್ತಾರೆ. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಏನಿರುತ್ತೆ ಇದು ಮೈನಸ್ ಇದು b/a ಇರುತ್ತೆ. ಓಕೆ, ಏನಿದೆ ಮೈನಸ್ b/a. ಓಕೆ, ಇಲ್ಲಿ ಕಾಣ್ತಾ ಇದೆನಾ? ಓಕೆ, ಇಲ್ಲಿದೆ ಅಲ್ವಾ, ಮೈನಸ್ b/a ಆಮೇಲೆ c/a ಆಮೇಲೆ ಮೈನಸ್ d/a. ಓಕೆ, ಇದು ನೆನ್ಪಿಟ್ಟು ಟ್ರಿಕ್ ಕೂಡ ಇದೆ, ಹೇಳ್ತೀನಿ ನಾನು. ಆಲ್ರೆಡಿ ನಿಮ್ಮ ಟ್ರಿಕ್ ಕೂಡ ಗೊತ್ತಾಗಿರುತ್ತೆ ಅನ್ನಿಸುತ್ತೆ, ಯಾಕಂದರೆ ಅವಾಗಿಂದ ಬರಿತಾನೆ ಇದ್ದೀವಿ. ಇದೇನಿರುತ್ತೆ ಮೈನಸ್ b/a ಆಮೇಲೆ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ. ಓಕೆ, ಇಲ್ಲಿ ನೋಡಿ, ಫಸ್ಟು ಸೆಕೆಂಡು, ಸೆಕೆಂಡು ತರ್ಡು ಫಸ್ಟು. ಓಕೆ, ಇವ್ರನ್ನೆಲ್ಲ ಇಂಟು ಮಾಡಿದಾಗ, ಓಕೆ, ಇವ್ರನ್ನೆಲ್ಲ ಇಂಟು ಮಾಡಿದಾಗ ನನಗೇನು ಬರುತ್ತೆ, ಇದು b/a ಆಯ್ತಿಲ್ವಾ? ಓಕೆ, b/a ಇದು c/a ಆಗುತ್ತೆ. ನೆಕ್ಸ್ಟು ಫೈನಲ್ ಆಗಿ ಇದು ಆಲ್ಫಾ ಬೀಟಾ ಗಾಮಾ ಇವು ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ, ಆಲ್ಫಾ ಬೀಟಾ ಗಾಮಾ ಇವು ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನನಗೆ ಮೈನಸ್ d/a. ಓಕೆ, ಮೈನಸ್ d/a ಬರುತ್ತೆ. ಓಕೆ, ಇಲ್ಲಿವರೆಗೆ ಏನಾಯಿತು, ನಾವು ಈ ಕೋಎಫಿಷಿಯಂಟು ಮತ್ತು ಝೀರೋಸ್ ನಡುವೆ ಇರತಕ್ಕಂಥ ಒಂದು ರಿಲೇಷನನ್ನು ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ವಿ, ಸರಿನಾ? ಈಗ ಇದನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು, ಈಸಿಯಾಗಿ ನೋಡಿ ಯಾವ ರೀತಿ ಬರಿಬೇಕು. ಫಸ್ಟ್ ಏನು ಬರಿಬೇಕಂದ್ರೆ ಸಮ್ ಬರಿಬೇಕು. ಓಕೆ, ಫಸ್ಟು ಎಷ್ಟು ನಿಮಗೆ ಇಲ್ಲಿ ಡಿಗ್ರಿ ಇರುತ್ತೆ, ಡಿಗ್ರಿ ಬರ್ಕೊಳ್ಳಿ. ಆಮೇಲೆ ನೀವೇನು ಝೀರೋಸನ್ನು ಬರ್ಕೋಬೇಕು. ಓಕೆ, ಝೀರೋಸನ್ನು ಬರ್ಕೊಂಡ ನಂತರ ಏನು ಮಾಡಬೇಕು, ಅದರ ಎಕ್ಸ್ಪ್ರೆಷನ್ ಸಮ್ ಆಫ್ ಝೀರೋಸ್ ಹೆಂಗೆ ಬರುತ್ತೆ, ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಇವ್ರನ್ನ ಎಲ್ಲ ಒಂದು ಟ್ರಿಕ್ ಮುಖಾಂತರ ನೋಡೋಣ. ಫಸ್ಟಿಗೆ ಲೀನಿಯರಲ್ಲಿ. ಓಕೆ, ಇಲ್ಲಿ ನೋಡಿ, ಲೀನಿಯರಲ್ಲಿ ಏನಿದೆ ಇದ್ರದ್ದು ಇರೋದೇ ಒಂದು ಆಲ್ಫಾ. ಸೊ ಆಲ್ಫಾ ಈಕ್ವಲ್ ಟು ಏನಿರುತ್ತೆ ಎ ಇರುತ್ತೆ, ಮುಗಿದು ಇಷ್ಟೇ ಇದೆ ಕೆಲಸ. ಆಲ್ಫಾ ಈಕ್ವಲ್ ಟು ಏನಿರುತ್ತೆ a/b ಇರುತ್ತೆ. ಓಕೆ, ಆಲ್ಫಾ ಈಕ್ವಲ್ ಟು ಮೈನಸ್ a/b ಇರುತ್ತೆ, ಸರಿನಾ? ಇದು ಕರೆಕ್ಟಾಗಿ ಬರ್ದಿಲ್ಲ ಅನಿಸುತ್ತೆ ನಾನು. ಇಲ್ಲೆಲ್ಲೋ ಹಾಂ, ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ವ್ಯಾಲ್ಯೂ. ಏನು ಇಲ್ಲಿ ಮೈನಸ್ a/b ಇರುತ್ತೆ. ಓಕೆ, ಮೈನಸ್ a/b ಇಲ್ಲ ಮೈನಸ್ b/a ಇರುತ್ತೆ. ಇದೇನಿರುತ್ತೆ ಮೈನಸ್ b/a ಕಾನ್ಸ್ಟೆಂಟ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಓಕೆ, ಕಾನ್ಸ್ಟೆಂಟ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇರುತ್ತೆ. ಓಕೆ, ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಇಲ್ಲಿ ಮೈನಸ್ ಒಂದು ಸಿಂಬಲ್ ಬರುತ್ತೆ. ಓಕೆ, ಇದನ್ನು ಯಾವ ರೀತಿ ಕಂಡುಹಿಡಿದೆ ನಾನು ನೋಡಿ, ಇದನ್ನು ಕಂಡುಹಿಡಿದ ರೀತಿ ನೋಡಿ, ax ಪ್ಲಸ್ b ಈಕ್ವಲ್ ಟು 0 ಅಂತ ಹಾಕೊಂಡೆ ನಾನು. ಓಕೆ, ಈಗ ax ಈ ಕಡೆ ಇದೆ, b ಅನ್ನು ಆ ಕಡೆ ಕಳಿಸಿದಾಗ ಮೈನಸ್ b ಬಂತು. ಸೊ x ಈಕ್ವಲ್ ಟು ಮೈನಸ್ b/a. ಓಕೆ, x ಈಕ್ವಲ್ ಟು ಏನು ಬಂತು ಮೈನಸ್ b/a. ಈ ಮೈನಸ್ b/a ವ್ಯಾಲ್ಯೂ ತಂದು ಇಲ್ಲಿ x ಜಾಗದಲ್ಲಿ ಹಾಕೊಂಡು ಟ್ರೈ ಮಾಡಿ ಒಂದ್ಸಲ, ಆನ್ಸರ್ ಈಕ್ವಲ್ ಟು 0ನೇ ಬರುತ್ತೆ. ಓಕೆ, ಆನ್ಸರ್ ಈಕ್ವಲ್ ಟು ಏನು ಬರುತ್ತೆ 0ನೇ ಬರುತ್ತೆ. ಯಾಕಂದ್ರೆ ನಾ ಆ ಕಂಡೀಷನ್ ತೊಗೊಂಡೆ ಸ್ಟಾರ್ಟ್ ಮಾಡಿದಲ್ವ ಪ್ರೂವ್ ಮಾಡೋದಕ್ಕೆ. ಸೊ ಇದು ಮೈನಸ್ b/a ಇರುತ್ತೆ. ಓಕೆ,
ಇದೆಲ್ಲ ಜೀರೋಸ್ ಬರಿತಾ ಇದೆಯಲ್ಲ, ಈ ಬರಿತಾ ಇರೋ ಜೀರೋಸ್ ಎಲ್ಲ ಒಂದು ಫಾರ್ಮೆಟನ್ನು ಫಾಲೋ ಮಾಡುತ್ತೆ, ಒಂದು ಫಾರ್ಮೆಟನ್ನು ಫಾಲೋ ಮಾಡುತ್ತೆ. ನೋಡಿ ನೀವೇ ಕಂಡುಹಿಡ್ತೀರಲ್ಲ. ಓಕೆ, ನೆಕ್ಸ್ಟು ಕ್ವಾಡ್ರಾಟಿಕಲ್ಲಿ ಆಲ್ಫಾ ಮತ್ತು ಬೀಟಾ ಇರುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ಒಂದಾಗುತ್ತೆ, ನೆಕ್ಸ್ಟು ಆಲ್ಫಾ ಇಂಟು ಬೀಟಾ ಒಂದಾಗುತ್ತೆ. ಈಗ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು? ಮೈನಸ್ ಬಿ ಬೈ ಎ. ಓಕೆ, ಇಲ್ಲೇನಾಗುತ್ತೆ ಮೈನಸ್ ಬಿ ಬೈ ಎ ಆಗುತ್ತೆ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? ಮೈನಸ್ ಬಿ ಬೈ ಎ. ಇನ್ನೊಂದು ಏನಾಗುತ್ತೆ? ಇಲ್ಲಿ ಬಿ ಮುಗೀತಲ್ವಾ, ಉಳಿದಿದ್ದೇನು? ಸಿ ಬೈ ಎ. ಓಕೆ, ಮೈನಸ್ ಪಾಸಿಟಿವ್ ಆಯಿತಾ, ಮೈನಸ್ ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ? ಮೈನಸ್ ಬರುತ್ತೆ. ಈಗ ನೋಡಿ ಕ್ಯೂಬಿಕಲ್ಲಿ ಏನಿರುತ್ತೆ? ಆಲ್ಫಾ ಬೀಟಾ ಗಾಮಾ. ಓಕೆ, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತ ಇರುತ್ತೆ. ಓಕೆ, ನೆಕ್ಸ್ಟು ಇವ್ರ ಪ್ರಾಡಕ್ಟ್ ಮಾಡಬೇಕು. ಆಲ್ಫಾ ಬೀಟಾ, ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ, ಇಲ್ಲ ಗಾಮಾ ಆಲ್ಫಾ. ಓಕೆ, ಇದರದ್ದು ನೆಕ್ಸ್ಟ್ ಫೈನಲ್ ಆಗಿ ಆಲ್ಫಾ ಬೀಟಾ ಗಾಮಾ ಇವ್ರನ್ನ ಮಲ್ಟಿಪ್ಲೈ ಮಾಡಿದರೆ, ಓಕೆ, ಆಲ್ಫಾ ಬೀಟಾ ಗಾಮಾ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ನೋಡಿ. ಇಲ್ಲಿ ಆಲ್ಫಾ ಬೀಟಾ ಗಾಮಾ ಇದೆಯಲ್ವ, ಸೊ ಇದು ಕೂಡ ಸೇಮ್ ಮೈನಸ್ ಬಿ ಬೈ ಎ. ಓಕೆ, ಮೈನಸ್ ಬಿ ಬೈ ಎ, ಆಮೇಲೆ ಮೈನಸ್ ಆಯ್ತಲ್ವ, ಸೊ ಈಗೇನು ಬರುತ್ತೆ? ಇಲ್ಲಿ ಪ್ಲಸ್ ಬರುತ್ತೆ. ಸೊ ಪ್ಲಸ್ ಸಿ ಬೈ ಎ, ಆಮೇಲೆ ಮೈನಸ್ ಡಿ ಬೈ ಎ. ಓಕೆ, ನೋಡಿ ಇಲ್ಲಿ ಸ್ಟಾರ್ಟ್ ಆಗೋದು ಮೈನಸಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಮೈನಸ್, ಆಮೇಲೆ ಪ್ಲಸ್, ಇಲ್ಲೂ ಮೈನಸ್, ಆಮೇಲೆ ಪ್ಲಸ್, ಆಮೇಲೆ ಮತ್ತೆ ಮೈನಸ್ ಬರುತ್ತೆ. ಸೊ ಮೈನಸ್ ಪ್ಲಸ್ ಮೈನಸ್ ಬರುತ್ತೆ. ಕೆಳಗಡೆ ಏನು ಮಾಡ್ತೀವಿ? ಹೈಯೆಸ್ಟ್ ಡಿಗ್ರಿ ಯಾವುದಕ್ಕೆ ಇರುತ್ತೆ? ಹೌದಾ, ಹೈಯೆಸ್ಟ್ ಡಿಗ್ರಿ ಇರ್ತಕ್ಕಂಥ ಎ ವ್ಯಾಲ್ಯೂವನ್ನು ಕೆಳಗಡೆ ಇಟ್ಕೊತೀವಿ. ಈಗ ಫಸ್ಟು ಸಮ್ ಮಾಡಿದರೆ ಏನು ಬರುತ್ತೆ? ನನಗೆ ಸಮ್ ಮಾಡಿದ್ರೆ ಮೈನಸ್ ಬಿ ಬೈ ಎ ಬರುತ್ತೆ. ಪ್ರಾಡಕ್ಟ್ ಸಮ್ ಮಾಡಿದರೆ ಇದು ಪ್ರಾಡಕ್ಟ್ ಸಮ್ ಅಂತಾರೆ. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇಲ್ಲ, ಪ್ಲಸ್ ಇದೆ. ಓಕೆ, ಇದು ಪ್ರಾಡಕ್ಟ್ ಸಮ್ ಅಂತಾರೆ. ಸಿ ಬೈ ಎ ಬರುತ್ತೆ. ಓಕೆ, ಇದು ಟೋಟಲ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತಾರೆ. ಇದು ಮೈನಸ್ ಡಿ ಬೈ ಎ ಬರುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ತೀರಾ? ಓಕೆ, ನೋಟ್ಸಲ್ಲಿ ಬರ್ಕೊಳ್ಳಿ. ಇದು ಮತ್ತು ಕೋಎಫಿಷಿಯಂಟ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದು, ಝೀರೋಸ್ ಅಂತ ಏನಂದರೆ ಎಕ್ಸ್ಪ್ಲೇನ್ ಮಾಡಿದ್ದು, ಇದನ್ನು ಮರಿಬಾರ್ದು. ಓಕೆ, ಈ ಟೋಟಲ್ ಲೆಕ್ಚರಲ್ಲಿ ಇದೇ ರಿಪೀಟ್ ಆಗ್ತಾ ಇರುತ್ತೆ. ಇದು ಥಿಯರಿ ಮುಗೀತು, ಇಲ್ಲಿಗೆ ಈ ಚಾಪ್ಟರ್ ಥಿಯರಿ ಏನಿದೆ 100% ಮುಗಿದೋಯ್ತು. ನೆಕ್ಸ್ಟ್ ಏನಿದ್ರು ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಲೆಕ್ಚರಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥ ಪ್ರಾಕ್ಟೀಸ್ಗಳನ್ನ ಮಾಡೋಣ. ಯಾವುದು? ಇಲ್ಲಿದೆ. ಓಕೆ, ಇಲ್ಲಿದೆ ಅಲ್ವಾ? ಇಲ್ಲಿ ಲೀನಿಯರ್, ಬುಕ್ಕಲ್ಲಿ ಲೀನಿಯರ್ ಕೊಟ್ಟಿಲ್ಲ, ಬಟ್ ಲೀನಿಯರ್ ಏನಿರುತ್ತೆ? ಮೈನಸ್ ಬಿ ಬೈ ಎ ಇರುತ್ತೆ. ಓಕೆ, ಲೀನಿಯರಿಗೆ ಕೂಡ ಬರೀ ಅದಕ್ಕೆ ಆಲ್ಫಾ ಇರುತ್ತೆ. ಸರಿ, ಈಗ ನೆಕ್ಸ್ಟ್ ಲೆಕ್ಚರಲ್ಲಿ ಭೇಟಿ ಆಗೋಣ ಎಕ್ಸಾಂಪಲ್ ಮಾಡ್ತಾ. ಅಲ್ಲಿವರೆಗೂ ಬಾಯ್ ಬಾಯ್. ಓದ್ತಾ ಇರಿ, ಚೆನ್ನಾಗಿರಿ.